ಜಮಖಂಡಿ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಮಹಾಸಾಧ್ವಿ ಶಿವಶರಣೆ ಹೇಮರಡ್ಡಿ ಮಲ್ಲಮ್ಮ 604ನೇ ಜಯಂತ್ಯೋತ್ಸವ ಕಾರ್ಯಕ್ರಮ. ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮ ನೆರವೇರಿಸಿ ನಂತರ ಅನಿಲ್ ಬಡಿಗೇರ್ ತಹಶೀಲ್ದಾರ್ ಸಾಹೇಬರು ಮಾತನಾಡಿದರು. ಮಹಾಸಾಧ್ವಿ ಶಿವಶರಣೆ ಹೇಮರಡ್ಡಿ ಮಲ್ಲಮ್ಮ ಬಗ್ಗೆ ಮಾತನಾಡಿ, ತದನಂತರ ಗಿರಡ್ಡಿ ಸರ್ ಮಾತನಾಡಿದರು ಮತ್ತು ಡಾ ವಿಜಯಲಕ್ಷ್ಮಿ ತುಂಗಳ ಮಾತನಾಡಿದರು. ವೇಮವಿಕಾಸ ವೇದಿಕೆ ಅಧ್ಯಕ್ಷರು ಡಾ ಆರ್.ಎನ್. ಸೋನಾಲ್ಕರ್, ಉಪಾಧ್ಯಕ್ಷರು ಮಲ್ಲಪ್ಪ ನಾಗರಡ್ಡಿ, ಪ್ರಧಾನ ಕಾರ್ಯದರ್ಶಿ ರಮೇಶ್ ಪಾಟೀಲ್, ಕಾರ್ಯದರ್ಶಿ ಶಿವಾನಂದ ಪಾಟೀಲ್, ಎಲ್.ಆರ್. ಉದಪುಡಿ, ನಿಕಟಪೂರ್ವ ಅಧ್ಯಕ್ಷರು ಡಾ ಟಿ.ಪಿ. ಗಿರಡ್ಡಿ, ಡಾ ಎ.ಎನ್.ವಿ. ಸಂಕ್ರರೆಡ್ಡಿ, ಡಾ ಕೃಷ್ಣ ಬಣ್ಣದ ಸಮಾಜದ ಹಿರಿಯರು, ಡಾ ಎಚ್.ಜಿ. ದಡ್ಡಿ ಸಮಾಜದ ಹಿರಿಯರು, ಪ್ರಕಾಶ್ ಚೌರಡ್ಡಿ ವಕೀಲರು, ಬಸಪ್ಪ ಗಿರಿಗಾವಿ, ಅಶೋಕ್ ಶಂಕರಡ್ಡಿ, ಕುಮಾರ್ ತಿಮ್ಮಾಪುರ, ಪಿಎಚ್ ಪೂಜಾರಿ ವಕೀಲರು, ಲಕ್ಷ್ಮಣ್ ನಿಂಗನಗೌಡ, ಹನುಮಂತ ಬಟಕುರ್ಕಿ ಹಾಗೂ ತಹಶೀಲ್ದಾರ್ ಆಫೀಸ್ ಸಿಬ್ಬಂದಿ ವರ್ಗದವರು, ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಮತ್ತೊಮ್ಮೆ ನಮ್ಮ ಅಧ್ಯಕ್ಷರ ಪರವಾಗಿ ಮತ್ತು ವೇಮವಿಕಾಸ ವೇದಿಕೆ ಜಮಖಂಡಿ ಪರವಾಗಿ ಮತ್ತೊಮ್ಮೆ ತುಂಬ ಧನ್ಯವಾದ ತಿಳಿಸುತ್ತೇನೆ. ಅವರ ಮಹತ್ವವನ್ನು ಅರಿಯದಂಥ ಅವರ ಕುಟುಂಬದವರು ಅಂದರೆ ಅತ್ತೆ ಆಗಿರ್ಬೋದು, ನೆನೆನೀರಾಗಿರ್ಬೋದು, ಅವರಿಗೆ ಸಾಕಷ್ಟು ಕಷ್ಟಗಳನ್ನು ಕೊಟ್ಟರು. ಆಮೇಲೆ ಅವರ ಮಹತ್ವ ಅವ್ರ ಮಾವನಿಗೆ ಗೊತ್ತಿತ್ತು, ಕುಮಾರರೆಡ್ಡಿಗೆ ಗೊತ್ತಿತ್ತು. ಆದರೆ ಅವರ ಮಾತು ಅವರ ಹೆಂಡತಿ ಮುಂದೆ ನಡೀತಾ ಇರಲಿಲ್ಲ. ಅವರ ಮಗ ಭರಮರೆಡ್ಡಿ ಕೂಡ ಬಹಳ ಮುಕ್ತ ಸ್ವಭಾವದಾಯಕರಾಗಿದ್ದರು. ಅವರ ಒಂದು ಸದ್ಗುಣವನ್ನು ದುರುಪಯೋಗಪಡಿಸಿಕೊಂಡು ಅವರ ಕುಟುಂಬದವರು ಈ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ತುಂಗಳ ಮೇಡಮ್ ಅವರು ಹೇಮರೆಡ್ಡಿ ಮಲ್ಲಮ್ಮ ಅವರ ಬಗ್ಗೆ ಭಾಳಷ್ಟು ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಸಮಾಜಕ್ಕೆ ಹಲವಾರು ಮಹನೀಯರು, ದಾರ್ಶನಿಕರು, ಸಂತರು, ಸಾಧ್ವಿಗಳು ಎಲ್ಲರೂ ಕೂಡ ತಮ್ಮದೇ ಆದಂತಹ ಸಂದೇಶಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಆದರೆ ಇವರು ತಮ್ಮ ಕುಟುಂಬದ ಜೊತೆಗೇ ಇದ್ದು ಕುಟುಂಬದಲ್ಲಿ ಇರ್ತಕ್ಕಂತಹ ಹಲವಾರು ಎರಡೂ ತೊಡರುಗಳನ್ನು ದಿನಪ್ರತಿಯಾಗಿ ಅವರು ಎದುರಿಸ್ತಾ ಸಮಾಜವನ್ನು ತಿದ್ದತಕ್ಕಂತಹ ಪ್ರಯತ್ನವನ್ನು ಅವರು ಮಾಡಿದರು. ಅವರಲ್ಲಿ ಇರ್ತಕ್ಕಂತಹ ಆ ಸಾಧ್ವಿ ಗುಣ, ಆಮೇಲೆ ಅವರಲ್ಲಿ ಇರ್ತಕ್ಕಂತಹ ಕರುಣೆ, ದಾನ, ತ್ಯಾಗ ಮುಂತಾದ ಮಾನವೀಯ ಮೌಲ್ಯಗಳೇ ಅವರನ್ನು ಇವತ್ತಿನ ದಿನ ನಾವೆಲ್ಲರೂ ಕೂಡ ಪೂಜಿಸುವಂತೆ ಆಗಿದೆ. ನಾವೆಲ್ಲರೂ ಕೂಡ ಅವರ ಭಾವಚಿತ್ರಕ್ಕೆ ಆಗಿರ್ಬೋದು, ಮೂರ್ತಿಗೆ ಆಗಿರ್ಬೋದು, ಕೇವಲ ಪೂಜೆಗೆ ಮಾತ್ರ ಸೀಮಿತ ಆಗಬಾರ್ದು. ಅವರ ದಿವ್ಯ ಸಂದೇಶಗಳು ಏನದವ ಅವುಗಳನ್ನು ಆರಾಧಿಸುವಂತೆ ಆಗಬೇಕು. ನಾವೆಲ್ಲರೂ ಕೂಡ ಅವರ ವಿಚಾರಧಾರೆಗಳೇನದವ, ಅವರ ಸಾಹಿತ್ಯ ಏನಿದೆ ಅದು ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದು ಮುಂದೆ ಸಾಗಬೇಕಾಗಿದೆ ಅಂತಕ್ಕಂಥ ವಿಚಾರ ಇಲ್ಲಿ ವ್ಯಕ್ತಪಡಿಸ್ತಾ ಅವರು ಹೇಳಿದಾಗ ತಮ್ಮ ಸಮಾಜವೇ ಮೇಲಾಗಬೇಕು, ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಬಾರ್ದು, ಮತ್ತು ದಾನ ಧರ್ಮ ಇಂಥವುಗಳಲ್ಲಿ ನಾವು ಯಾವಾಗಲೂ ಮೇಲಾಗಿರಬೇಕು ಅಂತಕ್ಕಂತಹ ವಿಚಾರವನ್ನು ಅವರು ಯಾವಾಗಲೂ ಪ್ರಸ್ತಾಪಪಡಿಸಿದ್ರು. ನಾವು ನೀವು ಹೇಳಿದಂಗೆ ಕೆಲವೊಂದು ಸಿನಿಮಾ ಮತ್ತು ಕೆಲವೊಂದಷ್ಟು ಇದನ್ನು ನೋಡಿದಾಗ ಮಾತ್ರ ಗೊತ್ತು. ಸಾಹಿತ್ಯವನ್ನು ಇನ್ನೂ ಭಾಳಷ್ಟು ಓದಬೇಕಾಗಿದೆ. ಸಾಹಿತ್ಯ ಕೂಡ ಅವರ ಬಗ್ಗೆ ಭಾಳಷ್ಟು ಇದೆ. ಅದನ್ನು ಅಧ್ಯಯನ ಮಾಡಿದಾಗ ಇನ್ನೂ ಕೂಡ ಅವರ ವಿಚಾರಧಾರೆಗಳು ಎಷ್ಟು ಆಳವಾಗಿದ್ದವು ಅಂತಕ್ಕಂಥದ್ದು ನಮ್ಮಲ್ಲಿ ನಮಗೆ ಗೊತ್ತಾಗ್ತದೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ದಿನ ನಮ್ಮ ಎಲ್ಲ ಸಮಾಜದ ಹಿರಿಯರು, ಮುಖಂಡರು ಎಲ್ಲರೂ ಕೂಡ ಬಂದು ಈ ಒಂದು ಜಯಂತ್ಯೋತ್ಸವದಲ್ಲಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀರಿ. ಹಾಗೆ ತಮ್ಮ ಎಲ್ಲರ ನಮ್ಮ ಪತ್ರಿಕಾ ಬಳಗದವರಾಗಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ, ನಾವು ಕಾರ್ಯಕ್ರಮವನ್ನು ಅದ್ದೂರಿ ಮಾಡೋದರಲ್ಲಿ ಇದನ್ನಿಲ್ಲ, ನಾವು ಯಾವಾಗಲೂ ಅದನ್ನು ಅರ್ಥಪೂರ್ಣವಾಗಿ ಗೌರವಪೂರ್ಣವಾಗಿ ಮಾಡಬೇಕು. ನೋಡಿ, ನೀವೆಲ್ಲರೂ ಕೂಡ ಬಂದ್ರಿ, ಅವರ ವಿಚಾರಧಾರೆಗಳ ಬಗ್ಗೆ ಗುಣಗಾನವನ್ನು ಮಾಡಿದ್ವಿ, ಗೌರವವನ್ನು ಸಮರ್ಪಣೆ ಮಾಡಿದ್ವಿ. ಅರ್ಥಪೂರ್ಣವಾಗಿ ಆಚರಿಸಲು ನಾವೆಲ್ಲರೂ ಕೂಡ ಸಹಕಾರವನ್ನು ನೀಡಿದಿರಿ. ತಮ್ಮೆಲ್ಲರಿಗೂ ಕೂಡ ನಮ್ಮ ತಾಲೂಕು ಆಡಳಿತದ ವತಿಯಿಂದ ನಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ.